ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಂದರೆ ಇಡ್ಲಿ ಮತ್ತು ಕುರ್ಮಾ ಮಾಡ್ತಾಯಿದ್ದೀನಿ, ಪ್ಲೇನ್ ಕುರ್ಮಾ. ಮತ್ತು ಮಧ್ಯಾಹ್ನಕ್ಕೆ ಬೇಕಾದ ಉಪ್ಸಾರು ಖಾರ ಮಾಡ್ತಾಯಿದ್ದೀನಿ. ಈಗ ಸಬ್ಬಕ್ಕಿ ಸೊಪ್ಪು, ಅರವೆ ಸೊಪ್ಪು ಮತ್ತು ಇದು ಚಿಲ್ಕರವೆ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಈಗ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನಾನು. ನೀರು ಕುದಿದ ಮೇಲೆ ತೊಗರಿಬೇಳೆ ಇದೆಯಲ್ಲ, ಅದನ್ನು ನಾನು ಒಂದು ಬೌಲಷ್ಟು ಆಗೋಷ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಅದನ್ನ ವಾಶ್ ಮಾಡಿ ಸೇರಿಸ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಉಪ್ಪು ಸ್ವಲ್ಪ, ಈಗ ಉಪ್ಪು ಹಾಕಿದ್ರೆ ಒಂಚೂರು ಉಪ್ಪು ಹಿಡಿಯುತ್ತೆ. ಸೊ ಇದು ಬೇಗ ಬೇಯಬೇಕಲ್ಲ ಬೇಳೆ, ತೊಗರಿಬೇಳೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ ಸಾಕು. ಮತ್ತು ಹೆಸ್ರು ಕಾಳು ಇದೆಯಲ್ಲ, ಅದನ್ನು ಒಂದು ಅರ್ಧ ಬೌಲಷ್ಟು ನಾನು ಅದನ್ನ ಸೇರಿಸ್ಕೊತಾ ಇದ್ದೀನಿ. ತೊಳೆದಿದ್ದಾದ್ಮೇಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಈಗ ಎರಡು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 2 ಮಿನಿಟ್ಸ್ ಆದಮೇಲೆ ಇಷ್ಟು ನನಗೆ ಮೆಣಸಿನ್ಕಾಯಿ ಬೇಕಾಗಿದೆ, ಹಸಿ ಮೆಣಸಿನ್ಕಾಯಿ. ಅದನ್ನ ಎತ್ತಿ ಅದರೊಳಗೆ ನೋಡಿ ಬಾಯ್ಲ್ ಆಗ್ತಾ ಇರೋ ಟೈಮಲ್ಲಿ ಈ ಮೆಣಸಿನ್ಕಾಯಿನೂ ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿದಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಯಾವ ರೀತಿ ಬಾಯ್ಲ್ ಆಗಬೇಕಂದ್ರೆ ನೋಡಿ, ನಮಗೆ ಈ ಥರ ಫುಲ್ ಕಣ್ಣು ಬಿಡಬೇಕು. ಆ ಕಾಳಲ್ಲಿ ತೊಗರಿಬೇಳೆ ಇದೆಯಲ್ಲ, ಅದು ಹಿಂಗೆ ಪ್ರೆಸ್ ಮಾಡಿದ್ರೆ ಫುಲ್ ಪ್ರೆಸ್ ಆಗಬೇಕು. ಅದು ಆ ಥರ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಕುಕ್ ಮಾಡ್ಕೋಬೇಕು. ಈಗ ಅದು ಬಾಯ್ಲ್ ಚೆನ್ನಾಗಿ ಆಗಿದೆಯಲ್ಲ, ಸರಿ. ಈಗ ನಾವು ಅದು ಮೆಣಸಿನ್ಕಾಯಿ ಏನಿದೆ ಅದನ್ನು ನಾವು ತೊಗೊಂಬಿಡಬೇಕು ನೋಡಿ. ಸ್ವಲ್ಪ ಕಾಳನ್ನು ತೊಗೊಬೇಕು, ಯಾಕಂದರೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನೋಡಿ. ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಅರವೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಚಿಲ್ಕರವೆ ಸೊಪ್ಪು, ಈ ಮೂರಿಗೂ ತೊಳೆದು ವಾಶ್ ಮಾಡಿ 3 ಕಟ್ಟೂ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಟ್ ಮಾಡ್ಕೊಂಡು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಆ ಬೇಳೆ ಕುದೀತಿದೆಯಲ್ಲ, ಅದ್ರ ಜೊತೆ ಸೇರಿಸಿ ಇಟ್ಕೊತಾ ಇದ್ದೀನಿ ನೋಡಿ. ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕಿದಾದ್ಮೇಲೆ ನಮಗೆ ಇವಾಗೂ ಸ್ವಲ್ಪ ನೋಡಿ ಬಾಯ್ಲ್ ಬರ್ತಾ ಇದೆ ನೋಡಿ. ಈಗ ಕುಕ್ ಆಗಿದೆ, ಆಲ್ಮೋಸ್ಟ್ ಕುಕ್ ಆಗಿದೆ ಈಗ ಇದು. ಸೊ ಈಗ ಸ್ವಿಚ್ ಆಫ್ ಮಾಡಿ ಇದನ್ನು ಸ್ಟವ್ನ ಸ್ವಲ್ಪ ದೊಡ್ಡದು ಬಟ್ಟೆನೇ ಇಟ್ಕೊಂಡು ನಾವು ಅದನ್ನ ನೀರನ್ನ ಬಗ್ಸ್ಬೇಕಾಗುತ್ತೆ. ಅದರಲ್ಲಿರೋ ನೀರು, ಈ ನೀರು ತುಂಬ ಇಂಪಾರ್ಟೆಂಟ್. ಈ ನೀರು ನಮಗೆ ಬೇಕಾಗುತ್ತೆ ನೋಡಿ. ಈಗ ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಮತ್ತು 2 ಸ್ಪೂನ್ ಆಗೋಷ್ಟು ಮೆಣಸು, ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನಿಮ್ಗೆ ಅದ್ರ ತಕ್ಕನಂಗೆ ನೀವು ಈ ಸ್ಪೈಸಸ್ ಯೂಸ್ ಮಾಡ್ಕೋಬೋದು ನೋಡಿ. ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಇದಾದಮೇಲೆ ಫಸ್ಟೇ ನಾವು ಎತ್ತಿಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೊಗರಿಬೇಳೆ, ಅದನ್ನು ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣಷ್ಟು ಗಾತ್ರದಷ್ಟು ಒಂದು ಸ್ವಲ್ಪ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತೊಗೋತಾ ಇದ್ದೀನಿ. ಅದನ್ನು ಸೇರಿಸಿ, ಮತ್ತು ಕೊತ್ತಂಬರಿ ಸೊಪ್ಪು, ಆದಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿದಷ್ಟು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನೋಡಿರಿ, ಚಟ್ನಿ ಆಗಿದೆ. ಈಗ ಸೊಪ್ಪು ಮತ್ತು ಒಗ್ಗರಣೆ ಹಾಕ್ತಾಯಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ, ಅದನ್ನೇನಿಲ್ಲ. ಸೊ ಅದು ಸರ್ವ್ ಮಾಡ್ತಾಯಿದ್ದೀನಿ. ಈಗ ನಾನು ಬೆಳಿಗ್ಗೆಗೆ ಇಡ್ಲಿಗೆ ಕುರ್ಮಾ ಬಿಡಬೇಕಲ್ಲ, ಅದಕ್ಕೆ ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದ ಈರುಳ್ಳಿ ನೋಡಿ. 3 ಈರುಳ್ಳಿ ತೊಗೊಂಡು ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಲೆಂತಿಯಾಗಿ ಕಟ್ ಮಾಡಿದ್ಮೇಲೆ ಈ ಥರ ಕ್ರಾಸಾಗಿ ಇಟ್ಕೊಂಡು ಇನ್ನೊಂದು ಆ ಥರ 3 ಟೈಪಲ್ಲಿ ಕಟ್ ಮಾಡಬೇಕಾಗುತ್ತೆ. ಅದು ಮಾಡಿಕೊಂಡು ಅದಕ್ಕೆ ಬೇಕಾದ ಮಸಾಲ, ಏಲಕ್ಕಿ, ಲವಂಗ, ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಮತ್ತು ಕಲ್ಲು ಅಂತಾರಲ್ಲ, ಅದನ್ನು ಸ್ವಲ್ಪ ತೊಗೊತಾ ಇದ್ದೀನಿ ನೋಡಿ. ಅಲ್ಲಿ ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಕಮ್ಮಿನೇ ಸಾಕು, ಅಷ್ಟೊಂದೇನು ಬೇಡ. ಸೊ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ. ಕುಕ್ಕರಲ್ಲಿ ನೋಡಿ, ಈಗ ಕುಕ್ಕರ್ ಬಿಸಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕು, 2 ಸ್ಪೂನ್ ಆಗೋಷ್ಟು, ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು. ಸರಿ, ಈಗ ಆಯಿಲ್ ಹಾಕೋತಾ ಇದ್ದೀನಿ ನೋಡಿ. ಆಯಿಲ್ ಕಾಯ್ತಾ ಇದೆ ನೋಡಿ. ಆಯಿಲ್ ಹಾಕಿದಾಯಿತು, 2-3 ಸ್ಪೂನ್ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸೋಂಪು ಸ್ವಲ್ಪ ಹಾಕ್ಕೋಬೇಕು. ನಾವು ಚಕ್ಕೆ ಲವಂಗ ಎಲ್ಲ ಎತ್ತಿಟ್ಟಿದ್ವಲ್ಲ, ಏಲಕ್ಕಿ ಎಲ್ಲ, ಅದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಂಡು ಈಗ ಅದನ್ನ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಫ್ರೈ ಮಾಡಬೇಕಾಗುತ್ತೆ ನೋಡಿ. ಇದು ಫ್ರೈ ಆಗ್ತಾಯಿದೆ. ಈಗ
ಆನಿಯನ್ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಆನಿಯನ್ನ ಹಾಕ್ಕೊತಾ ಇದ್ದೀನಿ ಈಗ. ಸೊ ಆನಿಯನ್ನ ಚೆನ್ನಾಗಿ ಅಟ್ಲೀಸ್ಟ್ ಬ್ರೌನ್ ಕಲರಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇದು ಈಗ ಯಾವ ಕಲರ್ ಇದೆಯೋ ಫುಲ್ ಬ್ರೌನ್ ಆಗಬೇಕಾಗುತ್ತೆ ಅದು ಆ್ಯಕ್ಚುಲಿ. ಮತ್ತು ಅದು ಸ್ವಲ್ಪ ಸಾಫ್ಟ್ ಆಗೋಕ್ಕೋಸ್ಕರ ಒಂಚೂರು ಸಾಲ್ಟ್ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಈ ಟೊಮೆಟೊನು ಕಟ್ ಮಾಡ್ಕೊತಾ ಇದ್ದೀನಿ. ನಾನೊಂದು 3-4 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮೀಡಿಯಮ್ ಸೈಜ್ ಟೊಮೊಟೊನ, ಇದನ್ನು ತುಂಬ ದೊಡ್ಡದು ಅಂತ ಬರುತ್ತಲ್ಲ ಆ ಥರ ಟೊಮೊಟೊ ಅಲ್ಲ ಇದು. ಪಾರಮ್ ಟೊಮೊಟೊ ಅಲ್ಲ ಇದು, ಪಾರಮ್ ಟೊಮೊಟೊ ಅಂತಾರಲ್ಲ ಅದೇನೇ ಇದು ನೋಡಿ. ಅದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಆ ಥರ ನೋಡಿ. ಆ ಥರ ಲೆಂತಿಯಾಗಿ ಕಟ್ ಮಾಡಿಕೊಂಡು ಇಷ್ಟೇ, ಜಸ್ಟ್ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಕಟ್ಟಾಗಿ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊತೀನಿ, ಸೈಡ್ಗೆ ಇಟ್ಕೊತೀನಿ. ಅದನ್ನ ಇಟ್ಟಿರೋದು ನೋಡಿ. ಇದು ಬ್ರೌನ್ ಆಗಿದೆ ಆಲ್ಮೋಸ್ಟ್ ನೋಡಿ, ಚೆನ್ನಾಗಿ ಬ್ರೌನ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಿದ್ನಲ್ಲ ಅದನ್ನೂ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಾಗಿ ಮಾಡಿ ಇಟ್ಕೋತೀನಿ. ಆ್ಯಕ್ಚುಲಿ ನಾನು ವರ್ಕ್ಗೆ ಹೋಗ್ತಾ ಇರೋದ್ರಿಂದ ಸಂಡೇ ಟೈಮ್ ಫ್ರೀ ಆದಾಗ ಮನೇಲೇ ಮಾಡ್ಕೋತೀನಿ. ಸ್ವಲ್ಪ ಉಪ್ಪು ಮತ್ತು ಚೂರು ಎಣ್ಣೆ, ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ. ಈಗ ಟೊಮೊಟೊ ಅದು ಕಟ್ ಮಾಡಿ ಇಟ್ಟಿದ್ನಲ್ಲ ಆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಈಗ ಅಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ. ಟೊಮೊಟೊ ಫ್ರೈ ಮಾಡ್ಕೋಬೇಕು. ಈಗ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಮೆಣಸಿನ್ಕಾಯಿನ ನೋಡಿ ಈ ಥರ ಲೆಂತಿ ಕಟ್ ಮಾಡಿ ಇದನ್ನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ನೋಡಿ. ಇದಾದಮೇಲೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡಿ ಒಂದೊಂದೇ ಸೇರಿಸ್ಕೊತೀನಿ, ಫ್ರೈ ಮಾಡ್ಕೊತೀನಿ ಹಾಕ್ಕೊಂಡೆಲ್ಲ ನೋಡಿ. ಈಗ ಕಟ್ ಮಾಡಿದಾಯಿತು. ಈಗ ಅದನ್ನ ನಾನು ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಎಲ್ಲ. ಫಸ್ಟಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಪಕ್ಕದಲ್ಲಿ ಇಡ್ಲಿನೂ ನಾನು ಮಾಡ್ತಾಯಿದ್ದೀನಿ. ಪಕ್ಕದ ಸ್ಟವ್ ಇದೆಯಲ್ಲ ಅದರಲ್ಲಿ ಇಡ್ಲಿನೂ ಇಟ್ಟಿದ್ದೀನಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾಯಿದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಆ್ಯಕ್ಚುಲಿ ಆಯಿಲ್ ಬರಬೇಕು ಆಚೆ ಮೇಲೆ ಫುಲ್ಲು. ಈಗ ಕೋಕೋನಟ್ ಬೇಕಾಗುತ್ತೆ, ಅದಕ್ಕೆ ಮಿಕ್ಸಿ ಜಾರ್ಗೆ ಕೋಕೋನಟ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಹಂಗೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಕಾಜು ಬರುತ್ತಲ್ಲ ಗೋಡಂಬಿ, ಅದು ಒಂದು ಹಾಫ್ ಇರುತ್ತಲ್ಲ, ಅದೊಂದು 10 ಪೀಸ್ ತೊಗೊತೀನಿ. ಮತ್ತು ಗಸಗಸೆ ಒಂದು 1/2 ಸ್ಪೂನು, ಮತ್ತು ಸೋಂಪು ಸ್ವಲ್ಪ, ಮತ್ತು ಕಡಲೆಪಪ್ಪು 2 ಸ್ಪೂನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಈಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಅದು ಆಲ್ಮೋಸ್ಟ್ ಆಯಿಲ್ ಬಂದಿದೆ ಆಚೆ ನೋಡಿ, ಆಲ್ಮೋಸ್ಟ್ ಆಯಿಲ್ ತೇಲ್ತಾ ಇದೆಯಲ್ಲ ಮೇಲೆ. ಈಗ ಧನಿಯಾ ಪುಡಿ, ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರಿದಿದ್ದಾದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಅಂತ ಬರುತ್ತೆ ನೋಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರಿದು. ಇದನ್ನು ನಾನು ಕಲ್ಲರ್ಗೆ ಹಾಕ್ಕೋತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ಅಷ್ಟೇ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ, ಈ ಚಳಿಗಾಲದಲ್ಲಿ ತುಂಬ ಖಾರ ನಾವು ತಿನ್ನೋದು. ಮತ್ತು ಇದು ಚಿಕನ್ ಮಸಾಲ ಪೌಡರು ಆಚಿದು ಬರುತ್ತಲ್ಲ, ಆಚಿ ಚಿಕನ್ ಮಸಾಲ ಪೌಡರ್ ಅಂತದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ. ನೀವು ನೋಡಿ ಜಸ್ಟ್ ಅದು ಇದೇ ಮಸಾಲನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಅದೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ ಗೋಡಂಬಿ, ಗಸಗಸೆ, ಸೋಂಪು, ಕಡಲೆಪಪ್ಪು ಎಲ್ಲ ಅದನ್ನೂ ಇದ್ರಲ್ಲಿ ಹಾಕ್ಕೊಂಡು ಜಸ್ಟ್ 2 ನಿಮಿಷ ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ. ಈ ಥರ ಫ್ರೈ ಆದಮೇಲೆ ನೀರು, ಅದಕ್ಕೆ ಎಷ್ಟು ನಿಮಗೆ ನೀರು ಬೇಕು ಅಂತ ಅದನ್ನ ಹಾಕ್ಕೊಂಡು ಈಗ ಫೈನಲಾಗಿ ಕರಿಬೇವಿನ ಸೊಪ್ಪು ಮತ್ತು ಉಪ್ಪು ಹಾಕಿ ನಾನು 2 ವಿಸಿಲ್ ಹೊಡೆಸ್ಕೊತೀನಿ. ಯಾಕಂದರೆ ಇದು ಬೇಗ ಮಾಡಬೇಕಾಗುತ್ತೆ, ಬೆಳಿಗ್ಗೆಯಲ್ಲಿ ತುಂಬ ಸ್ಕೂಲ್ ಮಕ್ಳಿಗೆಲ್ಲ ಹೋಗ್ಬೇಕಾಗುತ್ತಲ್ಲ. ಸೊ ನಾನು ಕುಕ್ಕರಲ್ಲೇ ವಿಸಿಲ್ ಹೊಡೆಸ್ಕೊತೀನಿ. ಈ ಥರ 2 ವಿಸಿಲ್ ಆಯಿತು ನೋಡಿ, ಇದು 2 ವಿಸಿಲ್ ಆಗಿದೆ. ಈಗ ಇಡ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇಡ್ಲಿಗೆ ನೋಡಿ, ಇಡ್ಲಿದು ನಾನು ಆಗಿದೆ. ಇಡ್ಲಿನೂ ತುಂಬ ಬಿಸಿ ಇದೆ ಆ್ಯಕ್ಚುಲಿ, ಇದು ಕಟ್ ಮಾಡೋಕ್ಕಾಗ್ತಿಲ್ಲ. ಸೊ ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೀವು ಮನೇಲಿ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ, ಸಾಫ್ಟ್ನೆಸ್ ಇದೆ. ಸೊ ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ಪರ್ಸ್ನಲಾಗಿ ನನಗೆ ಇಡ್ಲಿ ಈ ಥರ ಸಾಲನ್ನ ಅಂದರೆ ತುಂಬ ಇಷ್ಟ ನೋಡಿ. ನಾನು ಅಲ್ಲೇ ಟೇಸ್ಟ್ ಮಾಡ್ತಾಯಿದ್ದೀನಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.